ಲೈಂಗಿಕ ಪ್ರಚೋದನೆ ಇಲ್ಲದೆ ತುಟಿಯನ್ನು ಸ್ಪರ್ಶಿಸುವುದು, ಮುಟ್ಟುವುದು ಇದು ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಅಪರಾಧ ಆಗುತ್ತಾ ಅನ್ನೋದು ಸಂಬಂಧಪಟ್ಟಂತೆ ಇದೇ ಒಂದು ಅಂಶ ಮಹಿಳೆಯ ಆಕೆಯ ಘನತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರನ್ನು ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಾನೂನಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ, ದೆಹಲಿಯ ಹೈಕೋರ್ಟ್ ಯಾವುದೇ ಒಂದು ಲೈಂಗಿಕ ಪ್ರಚೋದನೆ ಇಲ್ಲದೆ ತುಟಿಯನ್ನು ಮುಟ್ಟುವುದು, ಅಪ್ರಾಪ್ತ ಬಾಲಕಿಯ ತುಟಿಯನ್ನು ಮುಟ್ಟುವುದು ಅಥವಾ ಸ್ಪರ್ಶಿಸುವುದು, ಪಕ್ಕದಲ್ಲಿ ಮಲಗುವುದು ಲೈಂಗಿಕ ಅಪರಾಧ ಅಂತ ಅನಿಸ್ಕೊಳ್ಳೋದಿಲ್ಲ. ಅಂದರೆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಅಂಥ ಒಂದು ಘೋರ ಅಪರಾಧ ಅಂತ ಅನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಪೋಸ್ಕೋ ಕಾಯ್ದೆ ಅಟ್ರಾಕ್ಟಿವ್ ಆಗೋದಿಲ್ಲ ಅನ್ನೋ ಅಂಶವನ್ನು ಹೇಳಿದೆ. ಈ ಒಂದು ಪ್ರಕರಣದ ಪೂರ್ತಿ ವಿವರವನ್ನು ನೋಡೋದಾದರೆ, 12 ವರ್ಷದ ಅಪ್ರಾಪ್ತ ಬಾಲಕಿಯ ತುಟಿಯನ್ನು ಯಾವುದೇ ಒಂದು ಲೈಂಗಿಕ ಪ್ರಚೋದನೆ ಇಲ್ಲದೆ, ಲೈಂಗಿಕ ಉದ್ದೇಶವಿಲ್ಲದೆ ಆಕೆಯ ತುಟಿಯನ್ನು ಒತ್ತುವುದು ಅಥವಾ ಸ್ಪರ್ಶಿಸುವುದು ಈ ಪೋಸ್ಕೋ ಕಾಯ್ದೆ ಸೆಕ್ಷನ್ 10 ಅಡಿಯಲ್ಲಿ ಅಪರಾಧ ಆಗೋದಿಲ್ಲ ಅಂತೇಳಿ ಹೇಳುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಪೋಷಕಿಯ ಸಂಬಂಧಿಕರು ದೂರನ್ನು ನೀಡಿರ್ತಾರೆ. ಈ ಒಂದು ವಿಚಾರಣೆಯನ್ನು ಮಾಡದಂಥ ಐಒ ಆರೋಪಿಯ ಮೇಲೆ ಪೋಸ್ಕೋ ಕಾಯ್ದೆ ಸೆಕ್ಷನ್ 10 ಮತ್ತು IPCಯ 354 ಅಡಿಯಲ್ಲಿ ಚಾರ್ಜ್ ಶೀಟನ್ನು ನಮೂದು ಮಾಡಿರ್ತಾರೆ. ಈ ಒಂದು ಚಾರ್ಜ್ ಶೀಟನ್ನು ರದ್ದುಪಡಿಸುವಂತೆ ಕೋರಿ ಈ ಮೇಲ್ಮನವಿದಾರರು ಅಂದರೆ ಆರೋಪಿ ಏನಿರ್ತಾರೆ ಇವರು ದೆಹಲಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ. ಸೊ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡಿದಂಥ ಜಸ್ಟಿಸ್ ಸ್ವರ್ಣಕಾಂತ್ ಶರ್ಮಾ ರವರು ಈ ಏಕಸದಸ್ಯ ಪೀಠ ಈ ಒಂದು ತೀರ್ಪನ್ನು ನೀಡಿದೆ. ಸೊ ಯಾವುದೇ ಒಂದು ಲೈಂಗಿಕ ಪ್ರಚೋದನೆ ಇಲ್ಲದೆ ಸ್ಪರ್ಶವನ್ನು ಮಾಡುವಂಥದ್ದು ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಬರೋದಿಲ್ಲ. ಆ ರೀತಿಯಲ್ಲಿ ಒಂದು ವೇಳೆ ಲೈಂಗಿಕ ಉದ್ದೇಶವನ್ನು ಇಟ್ಕೊಂಡಿದ್ದರೆ ಅದು ಪೋಸ್ಕೋ ಕಾಯ್ದೆಯ ಸೆಕ್ಷನ್ 10 ಅಡಿಯಲ್ಲಿ ಅಟ್ರಾಕ್ಟಿವ್ ಆಗುತ್ತೆ ಅನ್ನೋದನ್ನು ಮಹತ್ವದ ತೀರ್ಪನ್ನು ನೀಡಿದೆ. ಹಾಗೆಯೇ ಲೈಂಗಿಕ ಉದ್ದೇಶವಿಲ್ಲದೆ ಮಾಡಿದ್ರೂ ಕೂಡ IPC ಸೆಕ್ಷನ್ 354 ಅಡಿಯಲ್ಲಿ ಮಹಿಳೆಯ ಘನತೆಗೆ ಧಕ್ಕೆ ಬರುವಂತೆ ನಡ್ಕೊಂಡಿದ್ರೆ ಆವಾಗ ಅದರ ಒಂದು ವಿರುದ್ಧ ವಿಚಾರಣೆಯನ್ನು ಮುಂದುವರಿಸಬಹುದು ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಮಹತ್ವದ ತೀರ್ಪನ್ನು ನೀಡಿದೆ. ಸೊ ಹಾಗಾಗಿ ಇಲ್ಲಿ ಲೈಂಗಿಕ ಪ್ರಚೋದನೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಪೋಸ್ಕೋ ಕಾಯ್ದೆಯಿಂದ ಈ ಒಂದು ಮೇಲ್ಮನವಿದಾರರು ಆರೋಪಿ ಏನಿದ್ದಾರೆ ಇವರನ್ನು ಮುಕ್ತಗೊಳಿಸಿ IPCಯ ಸೆಕ್ಷನ್ 354 ಅಂದರೆ ಮಹಿಳೆಯ ಘನತೆಗೆ ಧಕ್ಕೆಯನ್ನು ಉಂಟು ಮಾಡದಂಥ ವಿಚಾರ ಏನಿದೆ ಇದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮುಂದುವರಿಸಬಹುದು ಅಂತೇಳಿ ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಒಂದು ಅಂಶ ಏನು ಅಂತಂದರೆ, ಲೈಂಗಿಕ ಪ್ರಚೋದನೆ ಇಲ್ಲದೇ ಇದ್ದರೂ ಕೂಡ ಈ ಬೇರೆ ಒಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ಮಹಿಳೆಯ ಘನತೆಗೆ ಧಕ್ಕೆಯನ್ನು ಉಂಟು ಮಾಡಿದರೂ ಕೂಡ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಅಥವಾ ಆರೋಪಿಯನ್ನಾಗಿ ಮಾಡಬಹುದಾಗಿರುತ್ತೆ ಅನ್ನೋ ಒಂದು ಅಂಶ ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥದ್ದಾಗಿದೆ. ಸೊ ಹಾಗಾಗಿ ಈ ಪ್ರಕರಣದ ಪೂರ್ತಿ ಅಂಶವನ್ನು ನೀವು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಇನ್ನು ಕೆಲವರು ಈ ಜಡ್ಜ್ಮೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಪೂರ್ತಿ ಜಡ್ಜ್ಮೆಂಟ್ ಬರ್ತಾ ಇಲ್ಲ, ಅರ್ಧ ಜಡ್ಜ್ಮೆಂಟ್ ಮಾತ್ರ ಬಂದಿದೆ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಜಡ್ಜ್ಮೆಂಟ್ ಪೂರ್ತಿ ನೀವು ಪಡ್ಕೋಬೇಕಾದ್ರೆ ನೀವು ಅದಕ್ಕೆ ಲಾಗಿನ್ ಆಗಿ, ಅಂದರೆ allcourtreporter.in.com ಲಾಗಿನ್ ಆಗಿ ನೀವು ಪೂರ್ತಿ ಜಡ್ಜ್ಮೆಂಟನ್ನು ಪಡ್ಕೋಬೋದಾಗಿರುತ್ತೆ. ಸೊ ಇದಕ್ಕೆ ನೀವು ಲಾಗಿನ್ ಆಗಬೇಕಾದ್ರೆ ಆಲ್ಕೋರ್ಟ್ ರಿಪೋರ್ಟರ್ನಲ್ಲಿ ಸಬ್ಸ್ಕ್ರೈಬರನ್ನು ಆಗಬೇಕಾಗಿರುತ್ತೆ. ಸೊ ಈ ಒಂದು ಆಲ್ಕೋರ್ಟ್ ರಿಪೋರ್ಟರಲ್ಲಿ ಏನಿದೆ ಇದು ಈ ಆನ್ಲೈನ್ ಜಡ್ಜ್ಮೆಂಟ್ನ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದ್ದು ಇದರಲ್ಲಿ ನಿಮಗೆ ಪೂರ್ತಿ ಎಲ್ಲ ಜಡ್ಜ್ಮೆಂಟ್ಗಳು, ರೀಸೆಂಟ್ ಜಡ್ಜ್ಮೆಂಟ್ಗಳು ಕೂಡ ಲಭ್ಯ ಇರುತ್ತೆ. ಸೊ ಇದರ ಒಂದು ಕಾಸ್ಟು ಕೂಡ ಒಂದು ಅಡ್ವೊಕೇಟ್ಸ್ಗೆ ಒಂದು ಫೇವರಬಲ್ ಆಗಿ ಒಂದು ಸರ್ವಿಸ್ ಮೋಟಿವ್ ಇಂದ ಈ ಒಂದು ಆಲ್ಕೋರ್ಟ್ ರಿಪೋರ್ಟರ್ನ ನೀಡಲಾಗ್ತಾ ಇದ್ದು ಇದು ಕೇವಲ ವರ್ಷಕ್ಕೆ 999 ಪ್ಲಸ್ GST ಇಷ್ಟು ಮಾತ್ರ ಆಗಿರುತ್ತೆ. ಸೊ ಹಾಗಾಗಿ 1074 ರೂಪಾಯಿ ಏನೋ ಬೀಳುತ್ತೆ ಅಂತ ಅನಿಸ್ತದೆ, 1174 ರೂಪಾಯಿನ ಬೀಳುತ್ತೆ. ಸೊ ಹಾಗಾಗಿ ಇದು ತುಂಬ ಕಡಿಮೆಯ ಒಂದು ವೆಚ್ಚ, ಒಂದು ಸಬ್ಸ್ಕ್ರೈಬ್ ಚಾರ್ಜಸ್ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಆಲ್ಕೋರ್ಟ್ ರಿಪೋರ್ಟರ್ಗೆ ಲಾಗಿನ್ ಆಗಿ ಅದರ ಒಂದು
ವಾರ್ಷಿಕ ಚಂದಾದಾರರಾಗಿ ಈ ಎಲ್ಲ ಜಡ್ಜ್ಮೆಂಟ್ಗಳನ್ನು ಕೂಡ ಪಡ್ಕೋಬೋದಾಗಿದೆ. ಸೊ ಹಾಗಾಗಿ ನಾನು ಆಲ್ಕೋರ್ಟ್ ರಿಪೋರ್ಟರ್ನ ವೆಬ್ಸೈಟ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗುವಂಥವರು ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ. ಸೊ ಆವಾಗ ನೀವು ಎಲ್ಲ ಜಡ್ಜ್ಮೆಂಟ್ಗಳನ್ನು ಸರ್ಚ್ ಮಾಡ್ಬೋದು, ಅದರ ಒಂದು ಮೈನ್ ಮ್ಯಾಟ್ರನ್ನು ನೋಡ್ಬೋದು, ಅದರ ಒಂದು ಪ್ರಿಂಟೌಟನ್ನು ಕೂಡ PDF ಅನ್ನು ಕೂಡ ನೀವು ತಗೋಬೋದಾಗಿರುತ್ತೆ, ಅಥವಾ ಪ್ರಿಂಟೌಟನ್ನು ಕೂಡ ನೇರವಾಗಿ ತಗೋಬೋದಾಗಿರುತ್ತೆ, ಅಥವಾ ಬೇರೆ ಮೊಬೈಲ್ಗೆ PDF ಅನ್ನು ಕೂಡ ಶೇರ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಆಲ್ಕೋರ್ಟ್ ರಿಪೋರ್ಟರ್ ಇದು ಬೇರೆ ಒಂದು ವೆಬ್ಸೈಟ್ಗಳಿಗೆ ಹೋಲಿಸ್ಕೊಂಡಾಗ ಅದು 5,000, 10,000, 30,000, 40,000 ರೂಪಾಯಿ ಇರುತ್ತೆ. ಇದು ಕೇವಲ 999 ರೂಪಾಯಿ ಮಾತ್ರ ಚಾರ್ಜಸ್ ಇರುತ್ತೆ ಆಲ್ಕೋರ್ಟ್ ರಿಪೋರ್ಟರಲ್ಲಿ. ಇದಕ್ಕೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಹಾಕ್ಬೋದು. ಅದರ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ.